ಸಾಧನೆ ಪಟ್ಟಿ ಕೊಡ್ಲಿ. ಶೋಭಾ ಕರಂದ್ಲಾಜೆ ಕೇಂದ್ರ ಸರ್ಕಾರ ಇವ್ರ ಮಂತ್ರಿ ಆಗಿ ಮುಂಚಿತನೂ ಸೇರಿ ಸಾಧನೆ ಪಟ್ಟಿಯನ್ನು ಅವ್ರು ಕೊಡ್ಲಿ. ನಾನು ಸಾಧನೆ ಪಟ್ಟಿ ನಾವು ಕೊಡ್ತೀವಿ. ಬಡ ಜನರು ಇವತ್ತು ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ, ಕೇಂದ್ರ ಸರ್ಕಾರ ಕೊಟ್ಟ ಯಾವುದೇ ಯೋಜನೆಯಿಂದ ಸಾಮಾನ್ಯ ಜನರು ಬದುಕ್ತಾ ಇಲ್ಲ. ಇವ್ರು ಮಾಡಿದ ಯೋಜನೆಯನ್ನು ಕಪ್ಪಣ ತರ್ತೀನಿ ಅಂದ್ರೆ ಎಲ್ಲೈತಿ ಕಪ್ಪಣ? ಎಲ್ಲ 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರೆ ಎಲ್ಲಿದೆ? ಯಾರ ಅಕೌಂಟಿಗೆ ಹಾಕಿದ್ರು? ಶೋಭಾ ಕರಂದ್ಲಾಜೆ ಏನು ಅವ್ರ ಅಕೌಂಟಿಗೆ ಬಂದಿದ್ದೇನೆ 15 ಲಕ್ಷ? ಮೊದಲು ಮಾತಾಡೋ ಹೊತ್ನಾಗ ತಮ್ಮ ತಟ್ಟೆ ಒಳಗೆ ಕತ್ತಿ ಬಿದ್ದಿದೆ, ಮಂದಿ ತಟ್ಟೆ ಇಲ್ಲ, ಋಣವನ್ನು ನೋಡೋದನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಕೆಲಸವನ್ನು ಮಾಡಲಿ. ಸಾಧನೆ ಮಾಡಿದ್ದು ಏನನ್ನೋದನ್ನ ಸಮಾವೇಶಕ್ಕೆ ಬಂದ ಕುಂದಲ್ಲಿ ಎಲ್ಲ ಪಟ್ಟಿ ಮಾಡಿ ಹೇಳ್ತಾರೆ. ಮಾನಸಿಕ ಅಸ್ತವ್ಯಸ್ತ ಕಳ್ಕೊಂಡಿದ್ದರು ಬಿಜೆಪಿ ಕಾಂಗ್ರೆಸ್ದವರು. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದನ್ನ ಸುರ್ಜೇವಾಲ ಅವರು ಬಂದು ಚರ್ಚೆ ಮಾಡೋದು. ಸರ್ಕಾರದ ವಿಚಾರವನ್ನ ಚರ್ಚೆ ಮಾಡಕ್ ಬಂದಿಲ್ಲ ಸುರ್ಜೇವಾಲ ಅವರು. ನಮ್ಮ ಶಾಸಕರ ಬಗ್ಗೆ ಚರ್ಚೆ ಮಾಡೋದನ್ನ ಮತ್ತು ನಮ್ಮ ಶಾಸಕರ ಸಂಘಟನೆ ವಿಚಾರದೊಳಗೆ ಚರ್ಚೆ ಮಾಡೋದು. ಅವಾಗ ಮತ್ತೆ ಶೋಭಾ ಕರಂದ್ಲಾಜೆ ಬಿಜೆಪಿ ಬಗ್ಗೆ ಚರ್ಚೆ ಮಾಡ್ತಾರ ಸುರ್ಜೇವಾಲ ಅವರು. ಇವ್ರಿಗೆ ಬುದ್ಧಿ ಹೇಳ್ಬೇಕಾ? ಇವ್ರು 2 ಗುಂಪು ಅದಾವಲ್ಲ, ಅದ್ರ ಬಗ್ಗೆ ಮಾತಾಡಲಿ ಶೋಭಾ ಕರಂದ್ಲಾಜೆ. ಒಂದು ಗುಂಪು ಆ ಕಡೆ ಮೀಟಿಂಗ್ ಮಾಡ್ತಾ ಇದೆ, ಇನ್ನೊಂದು ಗುಂಪು ಈ ಕಡೆ ಮೀಟಿಂಗ್ ಮಾಡ್ತದೆ. ಇವ್ರದ್ದು ಮೂರನೇ ಗುಂಪು ಕೇಂದ್ರದ ಹಾಕೊಂಡಿದೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡ. ನಮ್ಮ ಪಕ್ಷದ ಬಗ್ಗೆ ಮನೆ 3 ಭಾಗದಲ್ಲ 16 ಭಾಗಲಾಗ್ಯಾವ ಬಿಜೆಪಿ. ಕಾಂಗ್ರೆಸ್ ಬಗ್ಗೆ ಏನ್ ಮಾತಾಡ್ತಾರೆ? ನಮ್ಗೆ ಹೈಕಮಾಂಡ್ ಇದೆ, ನಮ್ಮವರು ಸುರ್ಜೇವಾಲ ರಾಜ್ಯ ನಮ್ಮ ಉಸ್ತುವಾರಿ ಅವರು ಜನರಲ್ ಸೆಕ್ರೆಟರಿ ಒಂದು ಚರ್ಚೆ ಮಾಡಿದ್ರೆ ತಪ್ಪೇನಿದೆ? ನಮ್ಮನ್ನ ಶಕ್ತಿ ತುಂಬುವಂತ ಕೆಲಸ, ಸಂಘಟನೆ ಒಳಗೆ ಕೆಲಸವನ್ನು ಯಾರಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಸರಿ ಮಾಡುವಂತ ಕೆಲಸ ಹಿರಿಯರಿಗಿದೆ, ಜವಾಬ್ದಾರಿ ಅದನ್ನ ಮಾಡ್ತಾ ಇದ್ದಾರೆ. ಇದು ಬಜೆಟ್ ಘೋಷಣೆ ಮಾಡಿ ಯಾರಂದ್ರು ಪ್ರತಿಯೊಬ್ಬ 30ನೇ ತಾರೀಕು ಮೀಟಿಂಗ್ ಇದೆ, ತಲಾ 50 ಕೋಟಿ ರೂಪಾಯಿ ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಇದಕ್ಕೆ ಗಿಮನ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ. ಏನೇ ಮಾತಾಡಿದ್ರು ಒಂದೇ ಕೆಲಸವನ್ನು ಮಾಡಿ. ದಲಿತರನ್ನ ಪ್ರಧಾನಮಂತ್ರಿ ಮಾಡಿ ಯಾಕೆ ಮಾಡಬಾರ್ದು? ಬರೀ ಮಾತಿಗೆ ಅಷ್ಟನ್ನ ದಲಿತರಿಗೆ ಯಾವ ದಲಿತರಿಗೆ ನೀವು ಮುಖ್ಯ ಹುದ್ದೆಯನ್ನು ಕೊಟ್ಟಿದ್ದೀರಿ? ಇವತ್ತ ಯಾರು ರಾಷ್ಟ್ರಪತಿ ಮಾಡಿದ್ದು? ನಾವು ಹಿಂಗ ಬೇರೆ ಬೇರೆ ಸಮಾಜದ ಬಂದು ಬಹಳಷ್ಟು ಮಾಡಿದ್ವಿ. ಇವತ್ತು ದಲಿತರ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ ನಮ್ಮ ಪಾರ್ಟಿದು. AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬಂಗಾರ ಲಕ್ಷ್ಮಣ್ ಅಧ್ಯಕ್ಷರು ಮಾಡಿ ಏನ್ ಮಾಡಿದ್ರಿ? ಬಿಜೆಪಿ ಮಾತಾಡಕ್ ಮಾತ್ರ ದಲಿತರು, ಉಪಯೋಗ ಮಾಡ್ಕೊಳ್ಳೋದು ಮಾತ್ರ ದಲಿತರಿಗೆ ಯಾವ ಯೋಜನೆ ಕೊಟ್ಟಿಲ್ಲ. ಯಾಕೆ ನಾನು ಇವತ್ತೇ ಕೇಳ್ತೀನಿ, ದಲಿತರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತಂದ. ಇವತ್ತು ಸಿದ್ದರಾಮಯ್ಯನವರು ಇನ್ನೊಂದ್ಸತಿ ಮುಖ್ಯಮಂತ್ರಿ ಆಗಿದ್ದಾಗ 24.1% ಏನು ಇದನ್ನ ಕೊಟ್ಟಿದ್ರು, ಅಭಿವೃದ್ಧಿ ಒಳಗೆ ಕೊಡ್ತಾ ಇದ್ರು. ಅದೇ ಅಭಿವೃದ್ಧಿನ ಕೇಂದ್ರ ಸರ್ಕಾರದ ಕೊಡ್ಲಿ, ಕೊಡ್ಬಾರ್ದು. ದಲಿತರು ಓಟ್ ಹಾಕಕ್ ಮಾತ್ರ ಇದ್ದೀವ? ಇವ್ರಿಗೆ ಬರೀ ಏನಾದ್ರು ಅವಶ್ಯಕತೆ ಇದ್ರೆ ಉಪಯೋಗ ಮಾಡ್ಕೊಳಕ್ ಮಾತ್ರ ಇದ್ದೀವ? ಏನಾದ್ರು ಹೇಳೋದಿದ್ರೆ ಕಾಲ ಬಂದಾಗ ದಲಿತರು ಮುಖ್ಯಮಂತ್ರಿಗಳು ಆಗ್ತಾರೆ, ದಲಿತರು ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಮಾತ್ರ ಆಗ್ತಾರೆ, ಬೇರೆ ಪಾರ್ಟಿ ಆಗಲ್ಲ. ಸಾಧನೆ ಪಟ್ಟಿ ಕೊಡ್ಲಿ. ಶೋಭಾ ಕರಂದ್ಲಾಜೆ ಕೇಂದ್ರ ಸರ್ಕಾರ ಇವ್ರ ಮಂತ್ರಿ ಆಗಿ ಮುಂಚಿತನೂ ಸೇರಿ ಸಾಧನೆ ಪಟ್ಟಿಯನ್ನು ಅವ್ರು ಕೊಡ್ಲಿ. ನಾನು ಸಾಧನೆ ಪಟ್ಟಿ ನಾವು ಕೊಡ್ತೀವಿ. ಬಡ ಜನರು ಇವತ್ತು ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ, ಕೇಂದ್ರ ಸರ್ಕಾರ ಕೊಟ್ಟ ಯಾವುದೇ ಯೋಜನೆಯಿಂದ ಸಾಮಾನ್ಯ ಜನರು ಬದುಕ್ತಾ ಇಲ್ಲ. ಇವ್ರು ಮಾಡಿದ ಯೋಜನೆಯನ್ನು ಕಪ್ಪಣ ತರ್ತೀನಿ ಅಂದ್ರೆ ಎಲ್ಲೈತಿ ಕಪ್ಪಣ? ಎಲ್ಲ 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರೆ ಎಲ್ಲಿದೆ? ಯಾರ ಅಕೌಂಟಿಗೆ ಹಾಕಿದ್ರು? ಶೋಭಾ ಕರಂದ್ಲಾಜೆ ಏನು ಅವ್ರ ಅಕೌಂಟಿಗೆ ಬಂದಿದ್ದೇನೆ 15 ಲಕ್ಷ? ಮೊದಲು ಮಾತಾಡೋ ಹೊತ್ನಾಗ ತಮ್ಮ ತಟ್ಟೆ ಒಳಗೆ ಕತ್ತಿ ಬಿದ್ದಿದೆ, ಮಂದಿ ತಟ್ಟೆ ಇಲ್ಲ, ಋಣವನ್ನು ನೋಡೋದನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಕೆಲಸವನ್ನು ಮಾಡಲಿ. ಸಾಧನೆ ಮಾಡಿದ್ದು ಏನನ್ನೋದನ್ನ ಸಮಾವೇಶಕ್ಕೆ ಬಂದ ಕುಂದಲ್ಲಿ ಎಲ್ಲ ಪಟ್ಟಿ ಮಾಡಿ ಹೇಳ್ತಾರೆ. ಮಾನಸಿಕ ಅಸ್ತವ್ಯಸ್ತ ಕಳ್ಕೊಂಡಿದ್ದರು ಬಿಜೆಪಿ ಕಾಂಗ್ರೆಸ್ದವರು. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅದನ್ನ ಸುರ್ಜೇವಾಲ ಅವರು ಬಂದು ಚರ್ಚೆ ಮಾಡೋದು. ಸರ್ಕಾರದ ವಿಚಾರವನ್ನ ಚರ್ಚೆ ಮಾಡಕ್ ಬಂದಿಲ್ಲ ಸುರ್ಜೇವಾಲ ಅವರು. ನಮ್ಮ ಶಾಸಕರ ಬಗ್ಗೆ ಚರ್ಚೆ ಮಾಡೋದನ್ನ ಮತ್ತು ನಮ್ಮ ಶಾಸಕರ ಸಂಘಟನೆ ವಿಚಾರದೊಳಗೆ ಚರ್ಚೆ ಮಾಡೋದು. ಅವಾಗ ಮತ್ತೆ ಶೋಭಾ ಕರಂದ್ಲಾಜೆ ಬಿಜೆಪಿ ಬಗ್ಗೆ ಚರ್ಚೆ ಮಾಡ್ತಾರ ಸುರ್ಜೇವಾಲ ಅವರು. ಇವ್ರಿಗೆ ಬುದ್ಧಿ ಹೇಳ್ಬೇಕಾ? ಇವ್ರು 2 ಗುಂಪು ಅದಾವಲ್ಲ, ಅದ್ರ ಬಗ್ಗೆ ಮಾತಾಡಲಿ ಶೋಭಾ ಕರಂದ್ಲಾಜೆ. ಒಂದು ಗುಂಪು ಆ ಕಡೆ ಮೀಟಿಂಗ್ ಮಾಡ್ತಾ ಇದೆ, ಇನ್ನೊಂದು ಗುಂಪು ಈ ಕಡೆ ಮೀಟಿಂಗ್ ಮಾಡ್ತದೆ. ಇವ್ರದ್ದು ಮೂರನೇ ಗುಂಪು ಕೇಂದ್ರದ ಹಾಕೊಂಡಿದೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ನಮ್ಮ ಪಕ್ಷದ ಬಗ್ಗೆ
ಮನೆ ಒಂದು 3 ಭಾಗದಲ್ಲ 16 ಭಾಗಲಾಗ್ಯಾವ ಬಿಜೆಪಿ. ಕಾಂಗ್ರೆಸ್ ಬಗ್ಗೆ ಏನ್ ಮಾತಾಡ್ತಾರೆ? ನಮ್ಗೆ ಹೈಕಮಾಂಡ್ ಇದೆ, ನಮ್ಮವರು ಸುದ್ದಿವಲ್ಲ, ರಾಜ್ಯ ನಮ್ಮ ಉಸ್ತುವಾರಿ ಅವರು ಜನರಲ್ ಸೆಕ್ರೆಟರಿ ಒಂದು ಚರ್ಚೆ ಮಾಡಿದ್ರೆ ತಪ್ಪೇನಿದೆ. ನಮ್ಮನ್ನ ಶಕ್ತಿ ತುಂಬುವಂತ ಕೆಲಸ, ಸಂಘಟನೆ ಒಳಗೆ ಕೆಲಸವನ್ನು ಯಾರಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಸರಿ ಮಾಡುವಂತ ಕೆಲಸ ಹಿರಿಯರಿಗಿದೆ, ಜವಾಬ್ದಾರಿ ಅದನ್ನ ಮಾಡ್ತಾ ಇದ್ದಾರೆ. ಇದು ಬಜೆಟ್ ಘೋಷಣೆ ಮಾಡಿ ಯಾರಂದ್ರು ಪ್ರತಿಯೊಬ್ಬ 30ನೇ ತಾರೀಕು ಮೀಟಿಂಗ್ ಇದೆ, ತಲಾ 50 ಕೋಟಿ ರೂಪಾಯಿ ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಇದಕ್ಕೆ ಸಮನೆ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ, ಏನೇ ಮಾತಾಡಿದ್ರು ಒಂದೇ ಕೆಲಸವನ್ನು ಮಾಡಿ. ದಲಿತರನ್ನ ಪ್ರಧಾನಮಂತ್ರಿ ಮಾಡಿ ಯಾಕೆ ಮಾಡಬಾರ್ದು? ಬರೀ ಮಾತಿಗೆ ಅಷ್ಟನ್ನ ದಲಿತರಿಗೆ ಯಾವ ದಲಿತರಿಗೆ ನೀವು ಮುಖ್ಯ ಹುದ್ದೆಯನ್ನು ಕೊಟ್ಟಿದ್ದೀರಿ? ಇವತ್ತ ಯಾರು ರಾಷ್ಟ್ರಪತಿ ಮಾಡಿದ್ರು? ನಾವು ಹಿಂಗ ಬೇರೆ ಬೇರೆ ಸಮಾಜದ ಬಂಧುಗಳನ್ನು ಬಹಳಷ್ಟು ಮಾಡಿದ್ವಿ. ಇವತ್ತು ದಲಿತರ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ ನಮ್ಮ ಪಾರ್ಟಿದು. AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬಂಗಾರ ಲಕ್ಷ್ಮಣ್ ಅಧ್ಯಕ್ಷರು ಮಾಡಿ ಏನ್ ಮಾಡಿದ್ರಿ? ಬಿಜೆಪಿ ಮಾತಾಡಕ್ ಮಾತ್ರ ದಲಿತರು, ಉಪಯೋಗ ಮಾಡ್ಕೊಳ್ಳೋದು ಮಾತ್ರ ದಲಿತರಿಗೆ ಯಾವ ಯೋಜನೆ ಕೊಟ್ಟಿಲ್ಲ. ಯಾಕೆ ನಾನು ಇವತ್ತೇ ಕೇಳ್ತೀನಿ, ದಲಿತರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತಂದ. ಇವತ್ತು ಸಿದ್ದರಾಮಯ್ಯ ಅವರು ಇನ್ನೊಂದ್ ಸತಿ ಮುಖ್ಯಮಂತ್ರಿ ಆಗಿದ್ದಾಗ 24.1% ಏನು ಇದನ್ನ ಕೊಟ್ಟಿದ್ರು, ಅಭಿವೃದ್ಧಿ ಒಳಗೆ ಕೊಡ್ತಾ ಇದ್ರೆ ಅದೇ ಅಭಿವೃದ್ಧಿನ ಕೇಂದ್ರ ಸರ್ಕಾರ ಕೊಡ್ಲಿ, ಕೊಡ್ಬಾರ್ದು. ದಲಿತರು ಓಟ್ ಹಾಕಕ್ ಮಾತ್ರ ಇದ್ದೀವ? ಇವ್ರಿಗೆ ಬರೀ ಏನಾದ್ರು ಅವಶ್ಯಕತೆ ಇದ್ರೆ ಉಪಯೋಗ ಮಾಡ್ಕೊಳಕ್ ಮಾತ್ರ ಇದ್ದೀವ? ಏನಾದ್ರು ಹೇಳೋದಿದ್ರೆ ಕಾಲ ಬಂದಾಗ ದಲಿತರು ಮುಖ್ಯಮಂತ್ರಿಗಳು ಆಗ್ತಾರೆ, ದಲಿತರು ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನೇ ಮಾತ್ರ ಅಂತಾರೆ, ಬೇರೆ ಪಾರ್ಟಿ ಆಗಲ್ಲ. ಸಾಧನೆ ಪಟ್ಟಿ ಕೊಡ್ಲಿ. ಶೋಭಾ ಕರಂದ್ಲಾಜೆ ಕೇಂದ್ರ ಸರ್ಕಾರ ಇವ್ರ ಮಂತ್ರಿ ಆಗಿ ಮುಂಚಿತನೂ ಸೇರಿ ಸಾಧನೆ ಪಟ್ಟಿಯನ್ನು ಅವ್ರು ಕೊಡ್ಲಿ. ನಾನು ಸಾಧನೆ ಪಟ್ಟಿ ನಾವು ಕೊಡ್ತೀವಿ. ಬಡ ಜನರು ಇವತ್ತು ನೆಮ್ಮದಿಯ ಬದುಕನ್ನ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ, ಕೇಂದ್ರ ಸರ್ಕಾರ ಕೊಟ್ಟ ಯಾವುದೇ ಯೋಜನೆಯಿಂದ ಸಾಮಾನ್ಯ ಜನರು ಬದುಕ್ತಾ ಇಲ್ಲ. ಇವ್ರು ಮಾಡಿದ ಯೋಜನೆ ಏನು? ಕಪ್ಪಣ ತರ್ತೀನಂದ್ರೆ ಎಲ್ಲೈತಿ ಕಪ್ಪಣ? ಎಲ್ಲ 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರೆ ಎಲ್ಲಿದೆ? ಯಾರ ಅಕೌಂಟಿಗೆ ಹಾಕಿದ್ರು? ಶೋಭಾ ಕರಂದ್ಲಾಜೆ ಏನು ಅವ್ರ ಅಕೌಂಟಿಗೆ ಬಂದಿದ್ದೇನೆ 15 ಲಕ್ಷ? ಮೊದಲು ಮಾತಾಡೋ ಹೊತ್ನಾಗ ತಮ್ಮ ತಟ್ಟೆ ಒಳಗೆ ಕತ್ತಿ ಬಿದ್ದಿದೆ, ಮಂದಿ ತಟ್ಟೆ ಇಲ್ಲ, ಋಣವನ್ನು ನೋಡೋದನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಕೆಲಸವನ್ನು ಮಾಡಲಿ. ಸಾಧನೆ ಮಾಡಿದ್ದು ಏನನ್ನೋದನ್ನ ಸಮಾವೇಶಕ್ಕೆ ಬಂದ ಕುಂದೋಟಿ ಎಲ್ಲ ಪಟ್ಟಿ ಮಾಡಿ ಹೇಳ್ತಾರೆ. ಮಾನಸಿಕ ಅಸ್ತವ್ಯಸ್ತ ಕಳ್ಕೊಂಡಿದ್ದರು ಬಿಜೆಪಿ ಅವರು, ಕಾಂಗ್ರೆಸ್ನವರು ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದನ್ನ ಸುರ್ಜೇವಾಲ ಅವರು ಬಂದು ಚರ್ಚೆ ಮಾಡೋದು, ಸರ್ಕಾರದ ವಿಚಾರವನ್ನ ಚರ್ಚೆ ಮಾಡಕ್ ಬಂದಿಲ್ಲ ಸುರ್ಜೇವಾಲ ಅವರು. ನಮ್ಮ ಶಾಸಕರ ಬಗ್ಗೆ ಚರ್ಚೆ ಮಾಡೋದನ್ನ ಮತ್ತು ನಮ್ಮ ಶಾಸಕರ ಸಂಘಟನೆ ವಿಚಾರದೊಳಗೆ ಚರ್ಚೆ ಮಾಡೋದು. ಅವಾಗ ಮತ್ತೆ ಶೋಭಾ ಕರಂದ್ಲಾಜೆ ಬಿಜೆಪಿ ಚರ್ಚೆ ಮಾಡ್ತಾರ ಸುರ್ಜೇವಾಲ ಅವರು? ಇವ್ರಿಗೆ ಬುದ್ಧಿ ಹೇಳ್ಬೇಕಾ? ಇವ್ರು 2 ಗುಂಪು ಅದಾವಲ್ಲ, ಅದ್ರ ಬಗ್ಗೆ ಮಾತಾಡಲಿ ಶೋಭಾ ಕರಂದ್ಲಾಜೆ. ಒಂದು ಗುಂಪು ಆ ಕಡೆ ಮೀಟಿಂಗ್ ಮಾಡ್ತಾ ಇದೆ, ಇನ್ನೊಂದು ಗುಂಪು ಈ ಕಡೆ ಮೀಟಿಂಗ್ ಮಾಡ್ತದೆ. ಇವ್ರದ್ದು ಮೂರನೇ ಗುಂಪು ಕೇಂದ್ರದ ಹಾಕೊಂಡಿದೆ. ನಮ್ಮ ಪಕ್ಷದ ಬಗ್ಗೆ ಮಾತಾಡಲಿ. ನಮ್ಮ ಪಕ್ಷದ ಬಗ್ಗೆ ಮನೆ ಒಂದು 3 ಭಾಗದಲ್ಲ 16 ಭಾಗಲಾಗ್ಯಾವ ಬಿಜೆಪಿ. ಕಾಂಗ್ರೆಸ್ ಬಗ್ಗೆ ಏನ್ ಮಾತಾಡ್ತಾರೆ? ನಮ್ಗೆ ಹೈಕಮಾಂಡ್ ಇದೆ, ನಮ್ಮವರು ಸುದ್ದಿವಲ್ಲ, ರಾಜ್ಯ ನಮ್ಮ ಉಸ್ತುವಾರಿ ಅವರು ಜನರಲ್ ಸೆಕ್ರೆಟರಿ ಒಂದು ಚರ್ಚೆ ಮಾಡಿದ್ರೆ ತಪ್ಪೇನಿದೆ. ನಮ್ಮನ್ನ ಶಕ್ತಿ ತುಂಬುವಂತ ಕೆಲಸ, ಸಂಘಟನೆ ಒಳಗೆ ಕೆಲಸವನ್ನು ಯಾರಾದ್ರೂ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ಸರಿ ಮಾಡುವಂತ ಕೆಲಸ ಹಿರಿಯರಿಗಿದೆ, ಜವಾಬ್ದಾರಿ ಅದನ್ನ ಮಾಡ್ತಾ ಇದ್ದಾರೆ. ಇದು ಬಜೆಟ್ ಘೋಷಣೆ ಮಾಡಿ ಯಾರಂದ್ರು ಪ್ರತಿಯೊಬ್ಬ 30ನೇ ತಾರೀಕು ಮೀಟಿಂಗ್ ಇದೆ, ತಲಾ 50 ಕೋಟಿ ರೂಪಾಯಿ ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಇದಕ್ಕೆ ಸಮನೆ ಇಲ್ಲ. ನಾವೆಲ್ಲರೂ ಒಂದಿದ್ದೀವಿ, ಏನೇ ಮಾತಾಡಿದ್ರು ಒಂದೇ ಕೆಲಸವನ್ನು ಮಾಡಿ. ದಲಿತರನ್ನ ಪ್ರಧಾನಮಂತ್ರಿ ಮಾಡಿ ಯಾಕೆ ಮಾಡಬಾರ್ದು? ಬರೀ ಮಾತಿಗೆ ಅಷ್ಟನ್ನ ದಲಿತರಿಗೆ ಯಾವ ದಲಿತರಿಗೆ ನೀವು ಮುಖ್ಯ ಹುದ್ದೆಯನ್ನು ಕೊಟ್ಟಿದ್ದೀರಿ? ಇವತ್ತ ಯಾರು ರಾಷ್ಟ್ರಪತಿ ಮಾಡಿದ್ರು? ನಾವು ಹಿಂಗ ಬೇರೆ ಬೇರೆ ಸಮಾಜದ ಬಂಧುಗಳನ್ನು ಬಹಳಷ್ಟು ಮಾಡಿದ್ವಿ. ಇವತ್ತು ದಲಿತರ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ ನಮ್ಮ ಪಾರ್ಟಿದು. AICC ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಬಂಗಾರ ಲಕ್ಷ್ಮಣ್ ಅಧ್ಯಕ್ಷರು ಮಾಡಿ ಏನ್ ಮಾಡಿದ್ರಿ? ಬಿಜೆಪಿ ಮಾತಾಡಕ್ ಮಾತ್ರ ದಲಿತರು, ಉಪಯೋಗ ಮಾಡ್ಕೊಳ್ಳೋದು ಮಾತ್ರ ದಲಿತರಿಗೆ ಯಾವ ಯೋಜನೆ ಕೊಟ್ಟಿಲ್ಲ. ಯಾಕೆ ನಾನು ಇವತ್ತೇ ಕೇಳ್ತೀನಿ, ದಲಿತರ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತಂದ. ಇವತ್ತು ಸಿದ್ದರಾಮಯ್ಯ ಅವರು ಇನ್ನೊಂದ್ ಸತಿ ಮುಖ್ಯಮಂತ್ರಿ ಆಗಿದ್ದಾಗ 24.1% ಏನು ಇದನ್ನ ಕೊಟ್ಟಿದ್ರು, ಅಭಿವೃದ್ಧಿ ಒಳಗೆ ಕೊಡ್ತಾ ಇದ್ರೆ ಅದೇ ಅಭಿವೃದ್ಧಿನ ಕೇಂದ್ರ ಸರ್ಕಾರ ಕೊಡ್ಲಿ.
ಯಾಕೆ ಕೊಡಬಾರ್ದು? ದಲಿತರು ಓಟ್ ಹಾಕಕ್ಕೆ ಮಾತ್ರ ಇದ್ದೀವ ಇವ್ರಿಗೆ? ಬರೀ ಏನಾದ್ರು ಅವಶ್ಯಕತೆ ಇದ್ರೆ ಉಪಯೋಗ ಮಾಡ್ಕೊಳಕ್ ಮಾತ್ರ ಇದ್ದೀವ? ಏನಾದ್ರು ಹೇಳೋದಿದ್ರೆ ಕಾಲ ಬಂದಾಗ ದಲಿತರು ಮುಖ್ಯಮಂತ್ರಿಗಳು ಆಗ್ತಾರೆ, ದಲಿತರು ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನೇ ಮಾತ್ರ ಅಂತಾರೆ, ಬೇರೆ ಪಾರ್ಟಿ ಆಗಲ್ಲ.